ಬಂಧುಗಳೇ ನಮಸ್ಕಾರ. ಫಸ್ಟ್ಲಿ ನನ್ನ ಚಾನಲ್ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋದಕ್ಕೆ ಧನ್ಯವಾದ. ಒಂದು ಮಿಡಲ್ ಕ್ಲಾಸ್ ಕೃಷಿ ಕುಟುಂಬದಲ್ಲಿ ಹುಟ್ಟಿದ ನಾನು ಇಂಜಿನಿಯರ್, ವಿಜುವಲ್ ಡಿಸೈನರ್ ಮತ್ತು ಫಾರ್ಮರ್. ನಾನು ಸ್ಮಾರ್ಟ್ ಅಲ್ಲ, ಇಂಟೆಲಿಜೆಂಟ್ ಅಲ್ಲ, ಹ್ಯಾಂಡ್ಸಮ್ ಅಂತೂ ಅಲ್ವೇ ಅಲ್ಲ. ಆದರೂ ನನ್ನ ಅನುಭವಕ್ಕೆ ಬಂದ ಎಲ್ಲ ಸ್ವಾರಸ್ಯಕರವಾದ, ಸೃಜನಾತ್ಮಕ ಅಂದರೆ ನಾಲೆಡ್ಜಬಲ್ ಮತ್ತು ಎಜುಕೇಷನಲ್ ವಿಚಾರಗಳ ಬಗ್ಗೆ ಕೇಳೋರಿಗೆ ಮತ್ತು ನೋಡೋರಿಗೆ ತಿಳಿಸ್ಬೇಕು ಮತ್ತು ಹೇಳ್ಬೇಕು. ಯಾರಪ್ಪ ಇವನು ಇಷ್ಟೊಂದು ಪದ ಜೋಡಿಸ್ತಿದ್ದಾನೆ, ಏನು ಗೊತ್ತು ಇವನಿಗೆ ಅಂತಿದ್ದೀರಾ? ಇನ್ನೂ ಯಾವುದಾದ್ರೂ ಪದಗಳನ್ನು ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಮೊದಲಿಂದಾನು ಒಂದು ಕನಸಿತ್ತು, ಕ್ರಿಯೇಟರ್ ಆಗಬೇಕು ಅಂತ. ತುಂಬ ಅನಿಸಿದೆ ದ್ಯಾಟ್ ಐ ಶುಡ್ ಸ್ಟಾರ್ಟ್ ಸಮಥಿಂಗ್ ಅಂತ, ಟ್ರೆಂಡ್ ಫಾಲೋ ಮಾಡಬೇಕು ಅಂತ. ಎಷ್ಟೋ ಸಾರಿ ತುಂಬ ಪ್ರೊಫೈಲ್ಗಳನ್ನು ಕ್ರಿಯೇಟ್ ಮಾಡಿ ಸುಮ್ಮನೆ ಆಗಿದ್ದೀನಿ. ನಂಗೆ ಗೊತ್ತು ನಿಮ್ಮಲ್ಲಿ ಎಷ್ಟೋ ಜನ ಹೀಗೆ ಮಾಡಿರ್ತೀರ ಅಲ್ವಾ? ನನಗೆ ಫೈರ್ ಇತ್ತು, ನಾನು ಏನಾದರೂ ಮಾಡ್ಬೋದು ಅಂತ. ಬಟ್ ಮಾಡ್ತಿರ್ಲಿಲ್ಲ. ಯಾಕಂದರೆ ಯಾರಾದರೂ ಏನು ಅನ್ಕೋತಾರೆ, ಶೈನೆಸ್. ನಾನು ತುಂಬ ರಿಸರ್ವ್ಡ್, ಇಂಟ್ರೋವರ್ಟ್ ಪರ್ಸನ್. ಪಬ್ಲಿಕ್ಕಲ್ಲಿ ಓಪನ್ ಆಗಿ ವಿಡಿಯೋ ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಧೈರ್ಯ ಸಾಲಲ್ಲ. ಐ ಹೆಸಿಟೇಟ್ ಟು ಡೂ. ತುಂಬ ಹಿಂಜರಿತಿದ್ದೆ. ಬಟ್ ನಾನು ಚೆನ್ನಾಗಿ ಮಾತಾಡ್ತೀನಿ, ವಿಷಯಗಳ ಬಗ್ಗೆ, ವಿಚಾರಗಳ ಬಗ್ಗೆ ಒಳ್ಳೆ ರಿಸರ್ಚ್ ಮಾಡ್ತೀನಿ. ಅದಕ್ಕೆ ನನ್ನ ಮೇನ್ ಪ್ರೊಫೈಲ್ ಯೂಸ್ ಮಾಡ್ತಿಲ್ಲ, ಎಲ್ಲ ಹೊಸದಾಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಯಾಕಂದರೆ ಗೊತ್ತಿರೋರಿದ್ರೆ ಸುಮ್ಮನೆ ಗ್ರೂಪಲ್ಲಿ ಡಿಸ್ಕಷನ್ ಆಗುತ್ತೆ, ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ವಿಷಯ ಹರಿದಾಡುತ್ತೆ. ಬಟ್ ಗೊತ್ತಿರೋರಿಗೆ ಗೊತ್ತೇ ಆಗಲ್ಲ ಅಂತಲ್ಲ, ಗೊತ್ತಾದರೂ ಪ್ರಾಬ್ಲಮ್ ಇಲ್ಲ. ಅದು ಇತ್ತೀಚೆಗೆ ನಡೆದ ಬಜೆಟ್ನಲ್ಲಿ ಸೆಂಟ್ರಲ್ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಕಂಟೆಂಟ್ ಕ್ರಿಯೇಷನ್ಗೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರ್ ಲ್ಯಾಬ್ಸ್ ಮಾಡ್ತೀವಿ ಅಂದಾಗ ದೊಡ್ಡದಾಗಿ ಟ್ರಿಗರ್ ಆಯಿತು. ದ್ಯಾಟ್ ನಂಗೆ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಸ್ಟ್ರಾಂಗಾಗಿ ಅನ್ನಿಸ್ತು ದ್ಯಾಟ್ ಕ್ರಿಯೇಟರ್ ಆಗಬೇಕು ಅಂತ. ಒಂದಿನ ಏನೂ ಆಗಿಲ್ಲ ಅಂದರೂ ಏನೋ ಒಂದು ಅಂದ್ಕೊಂಡಿದ್ದನ್ನು ಟ್ರೈ ಮಾಡಿದ್ದೆ ಅಂತ ತೃಪ್ತಿ ಇರುತ್ತೆ. ರಿಗ್ರೆಟ್ ಅಂತೂ ಇರಲ್ಲ. ನೋಡ್ತಿರೋರಲ್ಲಿ ತುಂಬ ಜನಕ್ಕೆ ತುಂಬ ಟ್ಯಾಲೆಂಟ್ ಇದೆ, ಬಟ್ ಕಮಿಟ್ಮೆಂಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಡ್ಡ ಗೋಡೆಯಾಗಿ ನಿಂತುಬಿಡ್ತವೆ. ನಂಗೊತ್ತು ಕೆಲಸದ ಮಧ್ಯೆ ಕಂಟೆಂಟ್ ಕ್ರಿಯೇಷನ್ ಮಾಡೋದು ಈಸಿ ಅಲ್ಲ. ನಮಗೆಲ್ಲ ಒಂದು ಭಯ, ನೋಡೋರು ಏನು ಅಂದ್ಕೊಂಡ್ಬಿಡ್ತಾರೋ, ಕುಟುಂಬದಲ್ಲಿ ಕೆಟ್ಟಂಗೆ ಮಾತಾಡ್ತಾರೇನೋ, ತಪ್ಪು ತಿಳಿತಾರೇನೋ, ಟೈಮ್ ವೇಸ್ಟ್ ಅಂತಾರೇನೋ, ಈ ಥರದ್ದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಆದರೆ ಯಾರು ಏನಾದರೂ ಅಂದ್ಕೊಳ್ಳಿ, ತಿಳ್ಕೊಳ್ಳಿ, ಮಾತಾಡಲಿ, ಏನಾದರೂ ಆಗಲಿ, ಮಾತಾಡೋರು ಬಾಯಂತೂ ಮುಚ್ಚೋಕ್ಕಾಗಲ್ಲ. ಹಿತೈಷಿಗಳ ಮಾತು ಕೇಳಿಕೊಂಡು ಅಂದ್ಕೊಂಡಿದ್ದನ್ನು ಮಾಡಬೇಕಷ್ಟೆ. ನಮ್ಮ ಐಡೆಂಟಿಟಿಯನ್ನು ಹೊರಗಡೆ ತರಬೇಕಷ್ಟೆ. ಇದ್ದೇ ಇದೆ ಅವಮಾನ, ಅನುಮಾನ, ಸನ್ಮಾನ. ಬಟ್ ಒಳ್ಳೆ ಕಂಟೆಂಟ್ ಮಾಡಿದ್ರೆ, ಒಳ್ಳೆ ರೀತಿಲಿ ಒಳ್ಳೆ ವಿಚಾರ ಇಟ್ಕೊಂಡು ಕಂಟೆಂಟ್ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತೀನಿ. ಯಾಕಂದರೆ ಎಲ್ಲರೂ ಫ್ರೀ ಟೈಮ್ಲಿ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಬ್ಯುಸಿ ಇರ್ತಾರೆ. ನಂಗೊತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ನಾವು ಅಂದ್ಕೊಂಡಷ್ಟು ತುಂಬ ಈಸಿ ಅಲ್ಲ. ಯಾವುದೇ ಪ್ರೈವಸಿ ಇಲ್ಲ, ಎಲ್ಲವೂ ತೆರೆದಿಟ್ಟ ಪುಸ್ತಕವೇ. ಒಳ್ಳೆ ರೀತಿಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಆಚೆ ಈಚೆ ಆದರೆ ಜೀವನನೇ ಹಾಳಾಗ್ಬಿಡುತ್ತೆ. ಇರೋದನ್ನೇ ಹೇಳ್ತಿದ್ದೀನಿ. ನನ್ನ ಹತ್ರ ಇವಾಗ ದೊಡ್ಡ ಕ್ಯಾಮ್ರಾ ಇಲ್ಲ, ಮೈಕ್ ಇಲ್ಲ, ಸ್ಟುಡಿಯೋ ಸೆಟಪ್ ಅಂತೂ ಇಲ್ಲ, ಪ್ರೈವೇಟ್ ರೂಮ್ ಅಂತೂ ಇಲ್ಲವೇ ಇಲ್ಲ. ನನ್ನ ಹತ್ರ ಇರೋದೊಂದೇ ಕೈಯಲ್ಲೊಂದು 100 ಫೋನು, ತಲೆಯಲ್ಲಿ ಒಂದಷ್ಟು ಐಡಿಯಾಗಳು, ವಿಷಯಗಳು, ವಿಚಾರಗಳು ಮತ್ತು ನೀವು ಕೊಡುವ ನಿಷ್ಕಲ್ಮಶ ಬೆಂಬಲ. ಅಷ್ಟಕ್ಕೂ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂದ್ರೆ ನೀವು ತುಂಬ ಮುಖ್ಯ. ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ತುಂಬ ಮುಖ್ಯ. ಇದಕ್ಕೆಲ್ಲ ನೀವು ಮಾಡಬೇಕಾಗಿರೋದಿಷ್ಟೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಹಣವಿಲ್ಲ, ಫ್ರೀ ಇದೆ. ಬೆಲ್ ಚಿಹ್ನೆಯ ಆಲ್ ಆಪ್ಷನ್ ಕ್ಲಿಕ್ ಮಾಡಿ, ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕಿಂತ ಹೆಚ್ಚಾಗಿ ನನ್ನ ಬಗ್ಗೆ ವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಕಾಕ್ಟೈಲ್ ಕನ್ನಡಿಗ
ಕನ್ನಡದ ವಿವಿಧ ವಿಷಯಗಳ ಒಂದು ಸುಂದರ ಮಿಶ್ರಣ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.